ಎಲ್ರಿಗೂ ನಮಸ್ಕಾರ. ಇವತ್ತಿನ ಸುದ್ದಿ ಏನಪ್ಪ ಅಂದ್ರೆ ಇದು ಒಂದು ಸುದ್ದಿ ಅಲ್ಲಿದೆ, ಇದು ಒಂದು ಸಮಾಚಾರ ಅಷ್ಟೆ. ಒಂದು ಸುಮ್ಮನೆ ಘಟನೆಗಳು ನಡೀತಿರ್ತಾವಲ್ಲ, ಅದನ್ನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ, ಅಂದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಭಾರಿ ಪ್ರಮಾಣದಾಗ ಬಿಸಿಲೈತಿ, ವಿಪರೀತ ಬಿಸಿಲು. ಸೊ ಈ ಬಿಸಿಲೊಳಗೆ ಮನೆಗೆ ಹೋಗಿದ್ದೆ ಊಟಕ್ಕೆ. ಸೊ ಮನೆಗೆ ಹೋದಾಗ ಭಾರಿ ಬಿಸಿಲಿತ್ತು, ಟೀ ಶರ್ಟ್ ತೆಗೆದು ಹೋಗೋದು, ಊಟ ಮಾಡಿದೆ. ಮಜ್ಜಿಗೆ ಕೊಟ್ಟರು. ಊಟಕ್ಕೆ ಏನು ಮಾಡಿದ್ರು ಅಂದ್ರೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಪಲ್ಯ ಮತ್ತು ತೆಳ್ಳಂದು ಬ್ಯಾಳಿ ಸಾರು ಮಾಡಿದರು. ನಾವು ಚಿಕನ್ ಮಟನ್ ಎಲ್ಲ ತಿನ್ನಂಗಿಲ್ಲ, ಬ್ರಾಹ್ಮಣರು ನಾವು. ಬ್ರಾಹ್ಮಣರು ಅಂದ್ರೆ ಮತ್ತು ಯಾವ ಬ್ರಾಹ್ಮಣರು ಅಂದ್ಕೊಂಡ್ರಿ? ಜಾತಿಯಿಂದ ಬ್ರಾಹ್ಮಣರು ಅಂತ ಹೇಳಿ ನಾನು, ಕೃತಿಯಿಂದ ಬ್ರಾಹ್ಮಣರು ಅಂದ್ರೆ ಕೆಲಸದಿಂದ ಬ್ರಾಹ್ಮಣರು. ಈ ಚತುರ್ವರ್ಣ ಅಂತಾರಲ್ಲ, ಕಲಿಸೋ ಗುರು ಬ್ರಾಹ್ಮಣ ಆದ್ರೆ ರಕ್ಷಣೆ ಮಾಡೋ ಸೈನ್ಯ ಅಥವಾ ಸೈನಿಕ ಕ್ಷತ್ರಿಯ ಆದ್ನಪ್ಪ ಅಂತಂದ್ರೆ, ವ್ಯಾಪಾರ ಮಾಡುವ ವೈಶ್ಯ ಆದ್ರೆ, ನಮ್ಮ ಮನೆ ಕೆಲಸ ಮಾಡೋ ನಾನು ಶೂದ್ರ ಆಗ್ತೀನಿ. ಚತುರ್ವರ್ಣ ಅನ್ನೋದು ಈ ಥರ ಕೆಲಸ ಮಾಡ್ತೈತಿ. ನಾನು ಬೇರೆಯವರಿಗೆ ತಿಳುವಳಿಕೆ ಹೇಳಿದಾಗ ನಾನು ಬ್ರಾಹ್ಮಣ ಆಗ್ತೀನಿ, ನಾನು ಬೇರೆಯವರಿಗೆ ಸೇವೆ ಮಾಡಿದಾಗ ನಾನು ಕ್ಷತ್ರಿಯ ಆಗ್ತೀನಿ, ನಾನು ವ್ಯಾಪಾರ ಶುರು ಮಾಡಿದಾಗ ನಾನು ವೈಶ್ಯ ಆಗ್ತೀನಿ. ನನ್ನ ಮನೆಯ ಕೆಲಸ, ಎವ್ರಿಥಿಂಗ್ ವರ್ಕ್, ಯಾವುದೇ ಕೆಲಸ ಇರ್ಬೋದು, ಮನೆಯೊಳಗೆ ಏನೇ ಕೆಲಸ ಮಾಡಿದರೂ ಕೂಡ ನಾವು ಶೂದ್ರರಾಗ್ತೀವಿ. ಇದು ಚತುರ್ವರ್ಣ ಪದ್ಧತಿ. ಇರಲಿ, ನಾನು ಮ್ಯಾಟರ್ ಬೇರೆ ಕಡೆ ತೊಗೊಂಡು ಹೊಂಟೀನಿ, ವಿಷಯಕ್ಕೆ ಬರ್ತೀನಿ. ನಾನು ಮನೆಗೆ ಹೋಗಿದ್ದೆ ಊಟಕ್ಕೆ ಅಂತ ಹೇಳಿದೆ. ಅಂದ್ರೆ ಒಟ್ಟಾರೆ ಅದರದ್ದು ಅರ್ಥ ಏನಪ್ಪ ಅಂತಂದ್ರೆ, ಮನೆಗೆ ಹೋಗಿದ್ದೆ, ಊಟ ಮಾಡಿದೆ, ಬ್ಯಾಳಿ ಮಾಡಿದ್ರು, ಆಮೇಲೆ ಮಜ್ಜಿಗೆ ಕೊಟ್ಟರು ಅಂಥೇಳಿ ಒಟ್ಟಾರೆ ಏನಪ್ಪ ಸಾರಾಂಶ ಅಂದ್ರೆ, ವಿಪರೀತ ಬಿಸಿಲೈತಿ, ಭಾರಿ ಭಯಂಕರ ಬಿಸಿಲೈತಿ. ಐ ಥಿಂಕ್ 40 ಡಿಗ್ರಿ ಐತೆ ಅಂತ ಅಂದ್ಕೊಂಡಿದ್ದೆ. ಯಾರೋ ಒಬ್ರು ಹೇಳಿದ್ರು 41 ಡಿಗ್ರಿ ತನಕ ಬಂದೈತಿ ಇವತ್ತು ಅಂಥೇಳಿ. ಇರಲಿ, ಇಷ್ಟು ಬಿಸಿಲೊಳಗೆ ಮನೆಗೆ ಹೋದಾಗ ಮತ್ತು ಬ್ಯಾಳಿ ಸಾರು ಮಾಡಿದ್ರು ಅಂದ್ರೆ ಸ್ವಲ್ಪ ಕೋಲ್ಡ್ ಅಂಶ ದೇಹದೊಳಗೆ ಹೋಗಲಿ, ನ್ಯಾಚುರಲ್ ಕೋಲ್ಡು, ನಾಟ್ ಆರ್ಟಿಫಿಷಿಯಲ್ ಕೋಲ್ಡು. ಮಜ್ಜಿಗೆ ಕೊಟ್ಟರು, ಮಜ್ಜಿಗೆ ಊಟ ಮಾಡಿದೆ. ಸೊ ಮಗಳಿಗೆ ಅಪೋಸಿಟ್ ಅಂಕಲ್ ಒಬ್ಬರು ಎಷ್ಟಾಯ್ತು ಫಸ್ಟ್ ಇಯರ್ ಸೈನ್ಸು ಅಂತ ಕೇಳ್ಯಾರ. 60 ಆಗೈತ್ರಿ ಅಂಕಲ್ ಅಂತ ಹೇಳಕ್ಕೆ. 60 ಭಾಳ ಅಲ್ಲ, ವೆರಿ ನಾರ್ಮಲ್, ಮಿನಿಮಲ್ ಅದೇ 60. ನಮಗೆ ಹೆಮ್ಮೆ ಐತಿ, 60 ಇರಲಿ, 59 ಇರಲಿ, 50 ಇರಲಿ, ನೋ ಪ್ರಾಬ್ಲಮ್. ನಂಬರ್ದಿಂದ ಮಕ್ಕಳ ಭವಿಷ್ಯನ ಅಳಿಬಾರ್ದು. ಸೊ ಅವರು ಅಷ್ಟು ಹೇಳಿದಾಗ ಅಪೋಸಿಟ್ ಅಂಕಲ್ ಏನು ಹೇಳಿದ್ರಲ್ಲ, ಕೋಚಿಂಗ್ ಹಾಕಿಲ್ಲ ನೀನು ಅಂತ ಕೇಳ್ಯಾರ. ಇಲ್ಲ ಅಂಕಲ್, ನಾನು ಸೆಲ್ಫ್ ಸ್ಟಡಿ ಮಾಡ್ಕೋತೀನಿ, ಅಂದ್ರೆ ಓನಾಗಿ ಮಾಡ್ಕೋತೀನಿ, ನಾನು ಓನ್ ಸ್ಟಡಿ ಮಾಡ್ಕೋತೀನಿ ಅಂತಂದ. ಸೊ ಮನೆಗೆ ಬಂದಾಗ ಪಾಪ ಅಂಕಲ್ ಈ ಥರ ಹೇಳಿದರು ಅಂತ ಹೇಳಿದ್ಲು. ಸೊ ನಾನು ಸುಮ್ಮನೆ ಒಂದೆರಡು ಮಾತು ಹೇಳಿದೆ ಮಗಳಿಗೆ. ನನಗೆ ಮತ್ತು ನನ್ನ ಮಗಳಿಗೆ ಆಗಿರೋ ಕಾನ್ವರ್ಸೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡೋಕ್ಕಾಗತ್ತೆ. ಸರಿ ಅನಿಸಿದ್ರೆ ಸರಿ ಅಂತ ಅಂದ್ಕೊಳ್ರಿ, ಇಲ್ಲ ರೀ ನೀವು ಹೇಳೋದು ರಾಂಗು ಅಂತ ಅನಿಸಿದ್ರೆ, ಕುದುರೆ ಓಡ್ತೈತಲ್ಲ ಆ ಒಂದು ರೇಸ್ ಒಳಗೆ ನೀವು ಅದೀರಿ ಅಂತ ಅರ್ಥ. ಇಷ್ಟ. ನಾನು ಮಗಳಿಗೆ ಹೇಳಿದೆ, ಸಮ್ಮರ್ ವೇಕೆನ್ಸಿ ಅಂತ ಏನು ಕೊಡ್ತಾರಲ್ಲ, ಬೇಸಿಗೆ ರಜೆ ಅಂತೇಳಿ ಏನು ಶಾಲೆ ಒಳಗೆ ಕಾಲೇಜ್ ಒಳಗೆ ಕೊಡ್ತಾರಲ್ಲ, ಯಾಕೆ ಅಂತ ಕೇಳಿದೆ. ಗೊತ್ತಿಲ್ಲ ಪಾಪ ಅಂತ. ಎಸ್, ಬೇಸಿಗೆ ರಜೆ ಅಂತೇಳಿ ಶಾಲೆಯವರು ರಜೆ ಕೊಡೋದಕ್ಕೆ ಮುಖ್ಯ ಕಾರಣ ಹವಾಮಾನ ವಿಪರೀತ ಏರಿರ್ತೈತಿ. 38ರಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೂ ಬಿಸಿಲು ಇರ್ತಿರ್ತೈತಿ. ಈ ಟೈಮ್ ಒಳಗೆ ಹುಡುಗರು ಸಾಕ್ಸು, ಶೂ, ಹಿಂದೆ ಬ್ಯಾಗ್ ಎಲ್ಲಿಂದ ಬರ್ತಿರ್ತಾರೆ ಅನ್ನೋದು ಗೊತ್ತಿರೋಂಗಿಲ್ಲ, ಯಾವ ಪ್ಲೇಸ್ದಿಂದ ಬರ್ತಿರ್ತಾರೆ ಶಾಲಾ ಕಾಲೇಜಿಗೆ ಅನ್ನೋದು ಗೊತ್ತಿರೋಲ್ಲ. ಈ ಒಂದು ದೃಷ್ಟಿಕೋನ ಇಟ್ಕೊಂಡು 2 ತಿಂಗಳ ಅವ್ರಿಗೆ ಬೇಸಿಗೆ ರಜೆ ಅಂತ ಕೊಡ್ತಾರೆ. ಇಲ್ಲಿ ಕೆಲವೊಂದಿಷ್ಟು ವಿಶೇಷಗಳು ಇಲ್ಲಿ ಅನ್ವಯಿಸ್ತಾವೆ. ಬೇಸಿಗೆ ರಜೆ ನ್ಯಾಚುರಲ್ ಆಗಿ ಕೊಡ್ಬೋದು ಗೌರ್ಮೆಂಟು, ಆದರೆ ಆ ಒಂದು ಪದ್ಧತಿನ ಸ್ವತಃ ನಿಮ್ಮ ಸೆಲ್ಫ್ ನೀವು ಕೇಳ್ಕೊಳ್ರಿ. ಏನು ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ. ಈ ಬೇಸಿಗೆ ರಜೆ ಅಂದ್ಕೊಳ್ಳಿ ಎಲ್ಲರೂ ಏನು ಮಾಡ್ತಿದ್ರು ಫಸ್ಟ್ ಅಂತಂದ್ರೆ, ಫಸ್ಟ್ ಅವ್ರ ಪ್ಲಾನ ಅಜ್ಜಿ ಮನೆ. ಜಸ್ಟ್ ಥಿಂಕ್ ಮಾಡ್ಕೊಳ್ರಿ ನೀವು, ಎಸ್ ಸರ್ ನೋ. ನಾನು ಅಜ್ಜಿ ಮನೆ ಅಂದ್ಕೊಳ್ಳಿ ನಿಮ್ಮ ಮೈಂಡ್ ಒಳಗೆ ಫ್ಲ್ಯಾಶ್ ಬ್ಯಾಕ್ ಕೊಡ್ತಿರ್ತೈತಿ, ಸ್ಟಾರ್ಟ್ ಆಯ್ತು ನಿಮ್ಮದು. ಹೌದು, ನಾನು ಅಜ್ಜಿ ಮನೆಗೆ ಹೋಗಿದ್ದೆ, ನಾನು ಆ ಥರ ಮಾಡಿದೆ, ಈ ಥರ ಮಾಡಿದೆ, ನಮ್ಮ ಅಜ್ಜ ಬಂದರು, ದ್ರಾಕ್ಷಿನ ಕೊಡಿಸ್ತಿದ್ರು, ಚಪ್ಪಲ್ ಕೊಡಿಸ್ತಿದ್ರು, ಟಿ ಶರ್ಟ್ ಕೊಡಿಸಿದ್ರು, ತೆಲಿಗೆ ಟೋಪಿ ಕೊಡಿಸ್ತಿದ್ರು, ಯಾರ್ಯಾರಿಗೋ ಏನೇನೋ ನೆನಪಾಗ್ಬೋದು.
ಅಜ್ಜಿ ಮಾಡೋ ಖಾದ್ಯ ಪದಾರ್ಥಗಳು ನೆನಪಾಗ್ಬೋದು. ಒಟ್ಟಾರೆಯಾಗಿ ಅಜ್ಜಿ ಮನೆ ನೆನಪಾಗ್ತೈತಿ. ನಾನು ಕಾನ್ಸೆಪ್ಟ್ ಹೇಳಿದ ಮೇಲೆ ನಿಮಗೆ ಇದು ಮೈಂಡ್ ಒಳಗೆ ಬರಾಕತ್ತೈತಿ, ಓಡಾಕತ್ತೈತಿ ನಿಮ್ಮ ಮೈಂಡು. ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಎಸ್ ಸರ್ನು, ನಿಮ್ಮ ಅನಿಸಿಕೆ ಏನೈತೆ ಹಾಕ್ರಿ ಕಮೆಂಟ್ ಬಾಕ್ಸ್ ಒಳಗೆ. ಇದನ್ನು ಸ್ವಲ್ಪ ನೀಟಾಗಿ ಇನ್ನೊಂದು ಸ್ವಲ್ಪ ಡಿಬೇಟ್ ಮಾಡೋಣ. ಓಕೆ, ಸೊ ಬೇಸಿಗೆ ರಜೆ ಇರೋದ ಅಜ್ಜಿ ಮನೆಗೆ ಹೋಗೋಕೆ. ನಾನು ಇಲ್ಲಿ ಯಾರಿಗೂ ದೂಷಣೆ ಮಾಡೋ ಅವಶ್ಯಕತೆ ನನಗಿಲ್ಲ. ನಮ್ಮ ಲೈಫ್ನ ನಾವು ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಿದ್ವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳಕತ್ತೀನಿ. ಫೀಲಿಂಗ್ಸ್ನ, ಹಿಂದಿನ ಅನುಭವನ ಜಸ್ಟ್ ಶೇರ್ ಮಾಡೋದು. ಇದರಿಂದ ಬೇರೆಯವ್ರಿಗೆ ನೋವಾಗಿತ್ತಂದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಬೇರೆಯವ್ರಿಗೆ ಅಂದ್ರೆ ಈ ಕೋಚಿಂಗ್ ಸೆಂಟರ್ ಸೊ ಆ್ಯಂಡ್ ಸೊ ಅವ್ರಿಗೇನಾದರೂ ಇದು ವಿಡಿಯೋ ಅಗೇನಿಸ್ಟ್ ಅನಿಸಿದ್ರೆ ಸಾರಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಒಂದು ಹ್ಯಾಪಿ ಡೇಸ್, ನಾವು ಹಿಂದೆ ಯಾವ ಥರ ಕಲ್ಚರ್ನ ಬೆಳೆಸ್ಕೊಂಡು ಬಂದೀವಿ ಅನ್ನೋದನ್ನು ಹೇಳೋ ಒಂದು ನಂದು ಸುಮ್ಮನೆ ಇದೊಂದು ವಿಧಾನ ಐತಿ ಅಷ್ಟೇ. ಓಕೆ, ನಾನು ಮ್ಯಾಟರಿಗೆ ಬರ್ತೀನಿ. ಮತ್ತು ಎಲ್ಲಿ ಬೇಕಲ್ಲಿ ಹೋಗೋದು ಬೇಡ, ಡೈವರ್ಷನ್ ತೊಗೊಳೋದು ಬೇಡ. ಸೊ ಸಮ್ಮರ್ ಅಂತೇಳಿ ಏನು ಬೇಸಿಗೆ ರಜೆ ಅಂತೇಳಿ ಏನು ನಮಗೆ ಸಿಗ್ತೈತಲ್ಲ, ನಾವು ಮಾಡೋ ಫಸ್ಟ್ ಪ್ಲ್ಯಾನು ಅಜ್ಜಿ ಮನೆಗೆ ಹೋಗೋದು. ಅದಕ್ಕಿಂತ ಬಿಫೋರ್ ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಥವಾ ಎಕ್ಸಾಮ್ ಇನ್ನೇನು ಸ್ಟಾರ್ಟು, ಅಥವಾ ಇನ್ನೇನು ಎಕ್ಸಾಮ್ ನೆಕ್ಸ್ಟ್ ವೀಕು ಸ್ಟಾರ್ಟ್ ಆಗ್ತಾವೆ ಅನ್ನೋದ್ಲಿಗೆ ನಮ್ಮ ತಾಯಂದರು ಅವ್ರ ತಾಯಿಯರ ಮನೆಗೆ ಫೋನ್ ಹಚ್ತಿದ್ರು, ಅಥವಾ ನಮ್ಮ ಅಜ್ಜಿ ಮನೆಯವರು ನಮ್ಮ ತಾಯಂದ್ರಿಗೆ ಫೋನ್ ಹಚ್ತಿದ್ರು. ಹುಡುಗರದು ಶಾಲೆ ಆತ, ಎಕ್ಸಾಮ್ ಯಾವಾಗ ಕಂಪ್ಲೀಟ್ ಆಗ್ತೈತಿ, ಅವ್ರನ್ನ ಕಳಿಸ್ಕೊಡ್ರಿ ಅಂತಂತಿದ್ರು. ಎಲ್ಲರ ಮಂಡಿ ಒಳಗೆ ಕೊಡಾಕತ್ತೈತೆ ಆಲ್ರೆಡಿ. ಎಸ್ 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 ಹೌದು ಕರೆಕ್ಟ್. ಪಾಸ್ ಮಾಡಿ ಕಮೆಂಟ್ ಮಾಡಿರಿ, ಭಾಳ ಇಂಟ್ರೆಸ್ಟ್ ಐತೆ ಒಂದು ಕಾನ್ಸೆಪ್ಟು. ಸೊ ಮಿನಿಮಮ್ 1 ರಿಂದ 1.5 ತಿಂಗಳ ಅಜ್ಜಿ ಮನೆ ಒಳಗೆ ಸೆಟ್ಲು. ಅಜ್ಜಿ ಮನೆಗೆ ಹೋಗೋದ್ರಿಂದ ಏನೆಲ್ಲ ಅನುಕೂಲತೆಗಳು ಇದ್ದು ಅಂತಂದ್ರೆ, 1 ವರ್ಷ ಪೂರ್ತಿ ಎಲ್ಲ ನಮ್ಮ ಮನೆಗಿದ್ದವ್ರಿಗೆ ಅಜ್ಜಿ ಮನೆ ಅನ್ನೋದು ಅದು ಒಂದು ಕಾನ್ಸೆಪ್ಟು ಒಂಥರ ಡಿಫ್ರೆಂಟ್ ಇರ್ತಿತ್ತು. ಒಂದು ಎರಡನೇದ್ದು, ಅಲ್ಲಿ ಕೆಲವೊಂದಿಷ್ಟು ಹಳೆಯ ಕಾಲದ ಪದ್ಧತಿ ಕಲಿತಿದ್ವಿ. ಅವರು ಅಜ್ಜಿ ಮನೆಯವರು ಕೆಲವೊಂದಿಷ್ಟು ಪದ್ಧತಿ ಕಲಿಸ್ತಿದ್ರು. ಅಲ್ಲಿ ಒಂದು ಸ್ವಲ್ಪ ಬುಕ್ಸ್ ತೊಗೊಂಡು ಹೋಗ್ತಿದ್ವಿ, ಸ್ವಲ್ಪ ವಿದ್ಯಾಭ್ಯಾಸ ಆಗ್ತಿತ್ತು. ಒಟ್ಟಾರೆ ಹೇಳ್ಬೇಕಂದ್ರೆ ಆ ಒಂದು ಸಡಗರನ ಬೇರೆ. ಅಂದ್ರೆ ಮಕ್ಕಳು ಬಿಸಿಲೊಳಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಬೇಸಿಗೆ ರಜೆ ಕೊಟ್ರಂದ್ರೆ ನಾವೇನು ಮಾಡ್ತಿದ್ವಿ, ಅಜ್ಜಿ ಮನೆ ಅಜ್ಜಿ ಊರಿಗೆ ಅಂಥೇಳಿ ನಾವು ಅದನ್ನು ಸದ್ಬಳಕೆ ಮಾಡ್ಕೊತಿದ್ವಿ. ಸೊ ಒಟ್ಟಾರೆಯಾಗಿ 1 ರಿಂದ 1.5 ತಿಂಗಳ, ಎಲ್ಲೋ ಒಂದು ಕಡೆ 2 ತಿಂಗಳು ಅಜ್ಜಿ ಮನೆಗೆ ಹೋಗಿ ಎಂಜಾಯ್ ಮಾಡಿ ಬಂದವರು ಅದಾರ. ಮತ್ತೆ ಶಾಲೆ ಚಾಲು ಅದು ಅಂದ್ರೆ ಮತ್ತೆ ಶಾಲಾ ಒಳಗೆ ಕಾಂಪೌಂಡ್ ಒಳಗೆ ಮತ್ತೆ ಚಾಲು ಗುನ್ಗುನು. ನಾನು ಅಜ್ಜಿ ಮನೆಗೆ ಹೋಗಿದ್ದೆ, ಅದನ್ನು ತೊಗೊಂಡು ಬಂದೆ, ಇದು ತೊಗೊಂಡು ಬಂದೆ. ಬ್ಯಾಗ್ ಯಾರು ಕೊಡಿಸಿದ್ರು? ಅಜ್ಜಿ ಕೊಡಿಸಿದ್ರು. ಯಾರ್ಯಾರು ಏನೇನು ಫೀಲ್ ಮಾಡಿರೋ ಗೊತ್ತಿಲ್ಲ, ಒಟ್ಟಿನಾಗ ಕಮೆಂಟ್ ಮಾಡಿರಿ. ಸೊ ಈ ಒಂದು ಟೈಮ್ ಒಳಗೆ ಇಲ್ಲಿ ಒಂದು ಸ್ವಲ್ಪ ಓಡೋ ಕುದುರೆ ಚಾಲು ಆಗುತ್ತೆ. ಇಲ್ಲೇ ಓಡೋ ಕುದುರೆ ಚಾಲು ಆಗುತ್ತೆ. ವಿದ್ಯಾಭ್ಯಾಸ, ಪರ್ಸೆಂಟೇಜ್, ಈ ಸಮ್ಮರ್ ವೇಕೆಂಡ್ ಕೋಚಿಂಗ್ ಹಾಕ್ರಿ, ಟ್ಯೂಷನಿಗೆ ಹೋಗೋಣ, ಟ್ಯೂಷನ್ ಹಾಕೋಣ, ಮಕ್ಕಳು ವಿದ್ಯಾಭ್ಯಾಸ ಹೆಚ್ಚಾಗಬೇಕು, ಒಳ್ಳೆ ಪರ್ಸೆಂಟೇಜ್ ಪಕ್ಕದ ಮನೆ ಹುಡುಗ ನೋಡೋದು, ಅಥವಾ ಪಕ್ಕದ ಮನೆ ಹುಡುಗ ಅಥವಾ ಹುಡುಗಿ ಯಾರೋ ಒಬ್ರು ಒಳ್ಳೆ ಪರ್ಸೆಂಟೇಜ್ ತೆಗ್ದಾರ ಅಂತಂದ್ರೆ ಅನ್ಕೊಳ್ರಿ, ಒಂದು 75 ತೆಗ್ದಾರ ಅಂದ್ರೆ ನಮ್ಮ ಮಕ್ಕಳು 65 ತೆಗೆದಿದ್ರು, ನಮ್ಮ ಮಗ 80 ತೆಗ್ದಾನ, ನನ್ನ ಮಗ 85 ತೆಗ್ದಾನ, ನನ್ನ ಮಗಳು 90 ತೆಗ್ದಾವ. ರೇಸ್ ಕುದುರೆ, ಅವ್ರು ಅಷ್ಟು ತೆಗೆದ್ರು, ನಮ್ಮ ಮಗ ಇಷ್ಟು ತೆಗೆದ, ಇವ್ರು ಇಷ್ಟು ತೆಗೆದ್ರು, ನನ್ನ ಮಗಳು ಇಷ್ಟು ತೆಗೆದ್ಲು. ಅದು ಆ್ಯಕ್ಚುಲ್ ಪರ್ಸೆಂಟೇಜ್ ಇರಲಿಲ್ಲ ಅಂದರೂ ಅಲ್ಲಿ ಒಂದು ಈಗೋ ಸೇರ್ಕೊಂಡ್ಬಿಟ್ಟೈತಿ, ನನ್ನ ಮಕ್ಕಳೇನು ಕಮ್ಮಿ ಏನು. ಇದು ಒಂಥರ ರೇಸ್ ಕುದುರೆ, ಇದು ರೇಸ್ ಹಾರ್ಸ್ ಅಂತಾರಲ್ಲ, ಇದು ಬರ್ತಾ ಸ್ವಲ್ಪ ಪ್ರೊಫೆಷ್ನಲ್ ಆಗತ್ತು. ಟ್ಯೂಷನಿಗೆ ಕಳಿಸ್ರಿ ಅಂತ ಹೇಳ್ತಿದ್ರು ಮೊದಲು. ಬೇಸಿಗೆ ರಜೆ ಇರ್ತಿತ್ತಲ್ಲ, ನಾ ಅಜ್ಜಿ ಮನೆಗೆ ಹೋಗಬೇಕು ಅಂತ ಮಕ್ಕಳು ಅಂದ್ರೆ ಬೇಡ, ಮುಂದಿನ ವರ್ಷದ ತಯಾರಿ ತಗೋ, ಅಂಕಲ್ ಟ್ಯೂಷನ್ ಹೇಳ್ತಾರೆ, ಬಾಜು ಒಬ್ಬರು ಮಾಸ್ಟರ್ ಬಂದಾರ ಅವ್ರು ಹೇಳ್ತಾರೆ, ಭಾಳ ಮಿನಿಮಮ್ ಫೀಸು. ಇದೆಲ್ಲ ಆದಮೇಲೆ ಸ್ಲೋ ಆಗಿ ಅದನ್ನು ಏನು ಆಗಲ್ಲ ಹೇಳಿದ್ನಲ್ಲ ಕಮರ್ಷಿಯಲ್ ಅಂಥೇಳಿ, ಈಗ ಕೋಚಿಂಗ್ ಅಂತ ಬಂದೈತಿ. ಈ ಕೋಚಿಂಗಿಗೆ 2,000 ಫೀಸು ಪರ್ ಮಂತು, ಅಥವಾ 3,000 ಫೀಸು ಪರ್ ಮಂತು, 5,000 ಫೀಸ್ ಪರ್ ಮಂತು, 10,000 ಫೀಸು ಪರ್ ಮಂತು. ಇದು 1 ರಿಂದ 10ನೇ ತರಗತಿವರೆಗೂ ಅಷ್ಟೇ. ನಾನು ಹೇಳಕತ್ತಿಲ್ಲ, ಈಗಿನ ನಮ್ಮ ಹುಡುಗರು ಏನು PUC ಸೈನ್ಸ್ ಒಳಗೆ ಫಸ್ಟ್ ಸೆಕೆಂಡ್ ಇಯರ್ ಏನು ಓದಾಕತ್ತಾರಲ್ಲ, ಫಸ್ಟ್ ಇಯರ್ ಎಕ್ಸಾಮ್ ಆಯ್ತಂದ್ರೆ ಸೆಕೆಂಡ್ ಇಯರ್ದು ಪ್ರಿಪ್ರೇಷನು, ಸೆಕೆಂಡ್ ಇಯರ್ ಎಕ್ಸಾಮ್ ಆತಂದ್ರೆ CET ನೀಟ್ ಪ್ರಿಪ್ರೇಷನು, ಇದು ಒಂದ್ರ ಹಿಂದೆ ಒಂದು ಚಾಲೂನೇ. ಇದು ರೇಸ್ ಕುದುರೆ ಥರ ನಾವು ಯಾಕೆ ಓಡಾಕತ್ತೀವಿ ಅಂತಂದ್ರೆ, ನಮಗೆ ನಮ್ಮ ಮಕ್ಕಳ ಕಡೆಯಿಂದ ನಂಬರ್ ಬೇಕಾಗೈತಿ. ನಮ್ಮ ಶಾಲಾ ಕಾಲೇಜ್ ದಿನದೊಳಗೆ ನಾವು ಎಷ್ಟು ನಂಬರ್ ತರ್ತಿದ್ವೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಮಕ್ಕಳು ಮಾತ್ರ ಅಬೌವ್ 90ನ ತರಬೇಕು. ಒಂಥರ ಸ್ವಾರ್ಥ ಬುದ್ಧಿ, ಮಕ್ಕಳಿಗೆ ಪ್ರೆಷರ್ ಕೊಡಾಕತ್ತೀವಿ, ಮೆಂಟಲಿ ಪ್ರೆಷರ್ ಕೊಡಾಕತ್ತೀವಿ. ನಮ್ಮ ಮಕ್ಕಳು ಯಾರಿಗಿಂತ ಹಿಂದಿರಬಾರ್ದು, ನಮ್ಮ ಮಕ್ಕಳು ಎಲ್ಲರಿಗಿಂತ ಮುಂದಿರ್ಬೇಕು ರೇಸ್ ಒಳಗೆ. ಇದು ಒಂದು ಸ್ವಲ್ಪ ಬಂದ್ಬಿಟ್ಟೈತೆ ಎಲ್ಲರಿಗೂ.
ಅದರ ಸಲುವಾಗಿ ನಾನು ಈ ವಿಡಿಯೋ ಮಾಡಕತ್ತೀನಿ. ಆಗಿರೋ ಒಂದೊಂದು ಸಣ್ಣ ಸಣ್ಣ ಘಟನೆ ಇದು ನನಗೂ ಮತ್ತು ನನ್ನ ಮಗಳಿಗೆ ಆಗಿರೋ ಕಾನ್ವರ್ಸೇಷನ್ ಅಷ್ಟೇ. ಐ ಥಿಂಕ್ 1 hour ನಾವು ಡಿಸ್ಕಸ್ ಮಾಡಿರ್ಬೋದು. ಆ್ಯಕ್ಚುಲಿ ನಾವು ಮ್ಯಾಕ್ಸಿಮಮ್ ಡಿಸ್ಕಸ್ ಮಾಡ್ತೀವಿ, ಎಲ್ಲ ವಿಚಾರನೂ ಡಿಸ್ಕಸ್ ಮಾಡ್ತೀವಿ, ಹೆಲ್ದಿ ಡಿಸ್ಕಸ್ ಮಾಡ್ತೀವಿ. ಅದರಿಂದ ಏನಾದರೂ ನಾವು ಸೋರ್ಸ್ ತೊಗೊಂತಿರ್ತೀವಿ. ಆ ಪ್ರಕಾರ ಇವತ್ತು ವಿಪರೀತ ಬಿಸಿಲೈತೆ ಅಂದಾಗ ಮನೆಗೆ ಹೋದಾಗ ಈ ಥರ ಕಾನ್ವರ್ಸೇಷನ್ ಆಯ್ತು. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಕೊಳಕತ್ತೀನಿ. ಆಲ್ಮೋಸ್ಟ್ ನೀವೆಲ್ಲರೂ ಇದೇ ಸರ್ಕಲ್ ಒಳಗೆ ಅದೀರಿ, ಎಲ್ಲರೂ ಇದೇ ಸರ್ಕಲ್ ಒಳಗೆ ಅದೀರಿ. ಏನು ನೀವೇನು 40, 42, 45 ಅಬೋವ್ ಅದಿರಲ್ಲ, ಎಲ್ಲರೂ ನೀವು ಇದೆ. ಓಕೆ, ಸರಿ, ಮ್ಯಾಟರಿಗೆ ಬರ್ತೀನಿ. ಮತ್ತೆ ಈ ಸಮ್ಮರ್ ವೆಕೇಷನು, ಈ ಬೇಸಿಗೆ ರಜದೊಳಗೆ ಟ್ಯೂಷನು ಆಮೇಲೆ ಕೋಚಿಂಗ್ ಅಂತಾರಲ್ಲ, ಈ ಕೋಚಿಂಗ್ ಹೋಗೋದ್ರಿಂದ ನಂಬರ್ ಸಿಗ್ತೈತೆ ನಿಮಗೆ. ಆದ್ರೆ ಮಕ್ಕಳು ತಮ್ಮ ಆಟಾಟೋಪನ ಕಳ್ಕೊತಾವೆ. ಪಾಠ ಇರ್ಬೇಕ್ರಿ, ಪಾಠದ ಜೊತೆಗೆ ಆಟನೂ ಇರಬೇಕು. ಊಟ ಅಂತಂದರೆ ಬ್ಯಾಳಿ ಸಾರು ಎಷ್ಟಂತ ಊಟ ಮಾಡ್ತೀರಿ ನೀವು, ಅದಕ್ಕೆ ಉಪ್ಪಿನಕಾಯಿ ಬೇಕಲ್ಲ, ಹಂಗೆ ಪಾಠದ ಜೊತೆಗೆ ಆಟನೂ ಉಪ್ಪಿನಕಾಯಿ ಥರ ಇರಬೇಕು. ಅಜ್ಜಿ ಮನಿನೂ ಇರಬೇಕು. ಹುಡುಗರು ಆಡಬೇಕು, ಮಕ್ಕಳು ಆಡಬೇಕು, ದಣಿಬೇಕು, ನೀರು ಕುಡಿಬೇಕು. ಸೊ ಹಿಂಗಿದ್ದಾಗ ಸಮ್ಮರ್ ವೆಕೇಷನ್ ಅನ್ನೋದು, ಬೇಸಿಗೆ ರಜೆ ಅನ್ನೋದು, ಟ್ಯೂಷನ್ಗೆ ಹೋಗ್ರಿ ಅನ್ನೋದು, ಕೋಚಿಂಗ್ ಹೋಗ್ರಿ ಅನ್ನೋದು ಎಷ್ಟು ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಇಷ್ಟ ಅಲ್ಲ. ಇದು ಒಂದು ಅವ್ರಿಗೆ ಎಫೆಕ್ಟ್ ಆಗಂಗಿಲ್ಲ. ಇದನ್ನು ಬೇಸಿಗೆ ರಜೆನ ಪಾಲಕರು ಯಾವ ಥರ ನೀವು ಯುಟಿಲೈಸ್ ಮಾಡ್ಕೋಬೋದು ಅಂತಂದ್ರೆ, ಕಂಪ್ಲೀಟ್ಲಿ 2 month ಹುಡುಗರು ಮನೇಲಿ ಇರೋದ್ರಿಂದ ನೀವು ಹೆಣ್ಮಕ್ಳು ಇದ್ರಂತಂದ್ರೆ ಅವರಿಗೆ ಸಣ್ಣ ಪುಟ್ಟ ಕೆಲಸ ಕಲಿಸ್ಬೋದು. ಮನೆ ಕೆಲಸ, ಕುಸುರಿ ಕೆಲಸ, ರಾಟಿ ಕೆಲಸ, ಹ್ಯಾಂಡಿಕ್ರಾಫ್ಟ್ ಕೆಲಸ, ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ಭಾಂಡೆ ಸಾಮಾನು ತಿಕ್ಕೋದು, ಅಥವಾ ಏನೋ ಅಡುಗೆ ಅಥವಾ ಚಪಾತಿ ಮಾಡಬೇಕಾದ್ರೆ ಹೆಲ್ಪು, ರೊಟ್ಟಿ ಮಾಡಬೇಕಾದ್ರೆ ಗಿರಣಿ, ಸಣ್ಣ ಸಣ್ಣ ನಮ್ಮ ಕೆಲವೊಂದಿಷ್ಟು ಏನು ಪದ್ಧತಿಗಳದಲ್ಲ ಅವನ್ನ ಅವರಿಗೆ ಅಡಾಪ್ಟ್ ಮಾಡಬೇಕು. ನೀವೇನು ಮಾಡ್ತೀರಿ, 9 ತಿಂಗಳ ಶಾಲಾ ಕಾಲೇಜಿಗೆ ಹೋಗ್ತಾರೆ, ಸಮ್ಮರ್ ವೆಕೇಷನಿಗೆ ಅವ್ರಿಗೆ ಮತ್ತೆ ಎಲ್ಲೋ ಒಂದು ಕಡೆ ಫೀಸ್ ಕೊಟ್ಟು ಮತ್ತೆ ಹಚ್ತೀರಿ, ಮತ್ತೆ ಅವ್ರು ದಣದು ಬರ್ತಾರೆ. ಈ ಕಡೆ ತಂದೆ ತಾಯಿ ಪಾಲಕರ ಒಂದು ಮನಸ್ಥಿತಿ ಅವ್ರಿಗೆ ಅರ್ಥ ಆಗಂಗಿಲ್ಲ, ಈ ಕಡೆ ಅವ್ರ ಮನಸ್ಥಿತಿ ಪಾಲಕರಿಗೆ ಅರ್ಥ ಆಗಂಗಿಲ್ಲ. ನೆಕ್ಸ್ಟ್ ಗಂಡು ಹುಡುಗರಿದ್ರಂದ್ರೆ ಅವ್ರು ಬೇರೆ ರೂಟ್ ಹಿಡಿತಾರೆ, ಹೆಣ್ಣು ಹುಡುಗರು ಇತ್ತಂದ್ರೆ ಗಂಡನ ಮನೆಗೆ ಹೋಗ್ತಾರೆ. ಇನ್ ಕೇಸ್ ಗಂಡು ಹುಡುಗರು ಇದ್ರಂದ್ರೆ ಅವ್ರಿಗೂ ಕೂಡಿಸ್ರಿ, 2 ತಿಂಗಳು ಟೈಮ್ ಪಾಸ್ ಮಾಡಿರಿ, ಎದುರಿಗೆ ಕುಂದಿರ್ಸ್ಕೊಳ್ರಿ, ವಿಷಯ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ರಿ, ಸ್ವಲ್ಪ ಟಿ ವಿ ನೋಡ್ರಿ, ಕೆಲಸಕ್ಕೆ ಕೊಡ್ರಿ, ಸ್ವಲ್ಪ ಅವರಿಗೆ ವಿಚಾರ ಮಾಡೋಕೆ ಟೈಮ್ ಕೊಡ್ರಿ. ಅವ್ರಿಗೆ ಹಿಂದೆ ಈ ಥರ ಆಗಿತ್ತು ಅಂತ ನೀವು ಅಜ್ಜಿ ಮನೆಗೆ ಹೋದಾಗ ಏನಾಗ್ತಿತ್ತು ಅನ್ನೋದು ಹೇಳ್ರಿ. ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂದ್ರೆ ಕಳಿಸ್ರಿ. ನಿಮ್ಮ ಮನೆ ಮೊಮ್ಮಕ್ಕಳು ಯಾರಾದರೂ ಇದ್ರಂದ್ರೆ ನೀವು ಕರೆಸ್ರಿ. ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ರಿ ಅನ್ನೋದು ಅಷ್ಟೇ ಉದ್ದೇಶ. ಇದನ್ನು ಕಮರ್ಷಿಯಲ್ ಆಗಿ ತಗೋಬೇಡ್ರಿ. ಹುಡುಗರಿಗೆ ಮತ್ತೆ ಕಮರ್ಷಿಯಲ್ ಮಾಡ್ತೀರಿ. ಹೊಲದೊಳಗೆ ಜೋಳ ಹಾಕಿದ್ರೆ ಜೋಳ ಸಿಗುತ್ತೆ, ಗೋಧಿ ಹಾಕಿದ್ರೆ ಗೋಧಿ ಸಿಗುತ್ತೆ, ಸಜ್ಜಿ ಹಾಕಿದ್ರೆ ಸಜ್ಜಿ ಸಿಗುತ್ತೆ. ಮಕ್ಕಳಿಗೆ ವಿದ್ಯೆ ಹಾಕಿದ್ರೆ ಅಂದ್ರೆ ಔಟ್ಪುಟ್ ವಿದ್ಯಾನ ಬರ್ತೈತೆ, ಆದ್ರೆ ಬುದ್ಧಿ ಬರೋಂಗಿಲ್ಲ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತಾರಲ್ಲ ಹಿರಿಯರು, ಅವ್ರಿಗೆ ಓದು ಇರಬೇಕು, ಅದ್ರ ಜೊತೆಗೆ ಬುದ್ಧಿನೂ ಇರಬೇಕು. ಬುದ್ಧಿ ಬೆಳವಣಿಗೆ ಆಗಬೇಕು. ಓದು ಬೆಳವಣಿಗೆ ಆಗ್ಬೇಕಂದ್ರೆ ಶಾಲೆಗೆ ಹೋಗ್ಬೇಕು, ಬುದ್ಧಿ ಬೆಳವಣಿಗೆ ಆಗ್ಬೇಕಂದ್ರೆ ಅಜ್ಜಿ ಮನೆಗೆ ಹೋಗಬೇಕು. ಎಲ್ಲನೂ ಬೇಕು. 9 ತಿಂಗಳ ಶಾಲೆಗೆ ಹೋದ್ರಂದ್ರೆ 1 ರಿಂದ 1.5 ತಿಂಗಳ ಅಜ್ಜಿ ಮನೆಗೆ ಹೋಗೋದ್ರಿಂದ ಅವರು ಸಂಸ್ಕಾರ ಕಲಿತಾರೆ. ಅದು 1ನೇ ತರಗತಿ ಇರ್ಬೋದು ಅಥವಾ 12ನೇ ತರಗತಿ ಇರ್ಬೋದು. ಒಟ್ಟಾರೆಯಾಗಿ ಇದನ್ನು ನೀವು ಸದ್ಬಳಕೆ ಮಾಡಿರಿ. ಅಜ್ಜಿ ಮನೆ ಇದ್ರದ್ರೆ ಅಜ್ಜಿ ಮನೆಗೆ ಕಳಿಸ್ರಿ, ಅಜ್ಜಿ ಮನೆ ಇದ್ದರೆ ಅಜ್ಜಿ ಮನೆಗೆ ಕಳಿಸ್ರಿ. ಅಜ್ಜಿ ಮನೆ ಇಲ್ಲಾಂದ್ರೆ ನಿಮ್ಮ ಸ್ವಂತ ಮನೆಯೊಳಗೆ ಕುಂದಿರ್ಸ್ಕೊಳ್ರಿ ಹುಡುಗರನ್ನ. ಅವರಿಗೆ ವಿಷಯನ ವಿನಿಮಯ ಮಾಡಿರಿ, ಪದ್ಧತಿಗಳನ್ನು ತಿಳಿಸ್ರಿ. ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಹೆಂಗೆ ಸಂಸ್ಕಾರ ಕೊಟ್ಟಾರ ಅನ್ನೋದನ್ನು ಅವರಿಗೆ ಹಂತ ಹಂತವಾಗಿ ಸಮಯ ನೋಡಿಕೊಂಡು ಟೈಮ್ ಪ್ರಕಾರ ಕೊಟ್ಕೊತ ಹೋಗ್ರಿ. ಹುಡುಗರು ಬುದ್ಧಿವಂತರಾಗ್ತಾರ ಮತ್ತು ವಿದ್ಯಾವಂತರೂ ಆಗ್ತಾರ ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಈಗಾಗಿರೋ ಒಂದು ಘಟನೆನ ಸುಮ್ಮನೆ ನಿಮ್ಮ ಮುಂದೆ ನಾನು ಶೇರ್ ಮಾಡಿಕೊಂಡೆ. ವಿಡಿಯೋ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಭಾಳ ಮಂದಿಗೆ ಶೇರ್ ಮಾಡಿರಿ. ಆಲ್ಮೋಸ್ಟು ಆ್ಯಕ್ಚುಲ್ ನಾನು ಇದನ್ನು ವಿಡಿಯೋ ಮಾಡ್ಬೇಕಂತ ಇರಲಿಲ್ಲ. ಆಲ್ರೆಡಿ ಸಮ್ಮರ್ ಮುಗಿಯೋಕೆ ಬಂತು. ಅಂದ್ರೆ ಶಾಲೆ ದಿವಸ ಲೆಕ್ಕ ಹಾಕಿದ್ರಪ್ಪ ಅಂತಂದ್ರೆ ಆಲ್ಮೋಸ್ಟ್ 20 ದಿವಸ ಏನೋ ಆಯ್ತು ರಜೆ ಕೊಟ್ಟು. ಇನ್ನೇನು ಮಾಡೋದು ಬಿಡು ಅಂದ್ಕೊಂಡಿದ್ದೆ. ಬಟ್ ಇನ್ನೂ ಟೈಮ್ ಐತಿ. ಅದು ಈಗಂತಲ್ಲ, ಯಾವಾಗಾದರೂ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಮಾಡ್ಬೇಕಾಯ್ತು. ಈ ವಿಡಿಯೋ ನಿಮಗೆ ಲೈಕ್ ಆಗುತ್ತಂತ ನಾನು ಪಕ್ಕ ಕನ್ಫರ್ಮ್ ಐತಿ. ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿರಿ. ನಿಮಗೇನು ಅನಿಸುತ್ತೆ ಆ ಅನಿಸಿಕೆ ಮತ್ತು ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಈ ಥರ ಬೇರೆ ಯಾವುದಾದ್ರೂ ಒಂದು ವಿಷಯ ಇತ್ತಂದ್ರೆ ಆ ವಿಷಯ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇಷ್ಟೊತ್ತ ನಾನು ವಿಡಿಯೋ ನೋಡಿದ್ದಕ್ಕೆ